ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ದಿನಾಂಕ 12/1/2026ರಂದು ಸಹಕಾರಿ ಭಾರತಿ ಯಾದಗಿರಿ ಸಂಸ್ಥಾಪನಾ ದಿನಾಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ಮೇಲಿನಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮರೇಶ್ ವೈಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಸವರಾಜ್ ಜಿ ಸಜ್ಜನ್, ತಾಲೂಕಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ನೀಲಕಂಠ ವೈಲಿ, ತಾಲೂಕಾ ಉಪಾಧ್ಯಕ್ಷರಾದ ಶಾಂತಗೌಡ ಯಮನೂರ್ ಅರಿಕೇರಿ, ಕಾರ್ಯದರ್ಶಿ ಚನ್ನಕುಮಾರ್ ದಿಂಡ್ವಾರ್, ಸಹ ಕಾರ್ಯದರ್ಶಿ ಪ್ರಭು ನೂಲಿನ್, ಸಂಘಟನಾ ಕಾರ್ಯದರ್ಶಿ ಭೀಮಣ್ಣ ಪೂಜಾರಿ, ಜಿಲ್ಲಾ ಮಹಿಳಾ ಪ್ರಮುಖರಾದ ಶ್ರೀಮತಿ ವಿಜಯಲಕ್ಷ್ಮಿ ಪರಶು ದೇಸಾಯಿ, ಶ್ರೀಮತಿ ಪದ್ಮಾವತಿ ಕೆ ಕುಲಕರ್ಣಿ, ತಾಲೂಕಾ ಮಹಿಳಾ ಪ್ರಮುಖರಾದ ಶ್ರೀಮತಿ ಅನಿತಾ ಬಳಿ, ಶ್ರೀಮತಿ ಕಮಲಮ್ಮ ಗದ್ದಿಗಿ, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಓಮಾಪತಿ ಸೂಗೂರ್, ಸಂಗಮೇಶ್ ಸಜ್ಜನ್, ಚಳಿಗೆಪ್ಪ ಬೇವಿನಾಳ್, ವೆಂಕಟೇಶ್ ಗಂಟಿ ಸೇರಿದಂತೆ ಇಂದು ಅನೇಕರು ಭಾಗಿಯಾಗಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದ ಮಾನವೀಯ ದಿವಂಗತ ಲಕ್ಷ್ಮಣರಾವ್ ಇನಾಮದಾರ್ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಬಸವರಾಜ ಮೇಲಿನಮನಿ ಅವರು 1979 ಜನವರಿ 11ರಲ್ಲಿ ರಾಷ್ಟ್ರಮಟ್ಟದಲ್ಲಿ ನೋಂದಾವಣಿಗೊಂಡ ಸಹಕಾರ ಭಾರತೀಯ ಸಂಘಟನೆಯ ದಿನವನ್ನು ಪ್ರತಿ ವರ್ಷ ತನ್ನ ಸಂಸ್ಥಾಪನಾ ದಿನವನ್ನಾಗಿ ದೇಶಾದ್ಯಂತ ಆಚರಿಸಿಕೊಂಡು ಬರುತ್ತದೆ ಮತ್ತು ರಾಜ್ಯದಲ್ಲಿ ಸುಮಾರು 700 ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಜಿಲ್ಲಾ ಸಮಿತಿಯ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. ನಂತರ ಮಾತನಾಡಿದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಸವರಾಜ್ ಜಿ ಸಜ್ಜನ್ ಅವರು, ಸಂಘಗಳಿಗೆ ಸಹಕಾರ ಬಹಳ ಮುಖ್ಯವಾಗಿದೆ. ಎಲ್ಲರ ಸಹಕಾರದಿಂದ ಸಂಘಗಳು ಉನ್ನತ ಮಟ್ಟಕ್ಕೆ ಬೆಳೆಯುತ್ತವೆ ಎಂದು ಹೇಳಿದರು. ನಂತರ ತಾಲೂಕಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ನೀಲಕಂಠ ವೈಲಿ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು. ನಂತರ ಶ್ರೀಮತಿ ವಿಜಯಲಕ್ಷ್ಮಿ ಪರಶು ದೇಸಾಯಿ ಮತ್ತು ಶ್ರೀಮತಿ ಪದ್ಮಾವತಿ ಕೆ ಕುಲಕರ್ಣಿ ಅವರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಚನ್ನಕುಮಾರ್ ದಿಂಡ್ವಾರ್ ನಿರೂಪಿಸಿದರು. ನೀಲಕಂಠ ವೈಲಿ ವಂದನಾರ್ಪಣೆ ಮಾಡಿದರು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಫಂಕ್ಷನ್ ಮಾಡಿದಾಗ ಅವ್ರು ಬಹಳ ಖುಷಿ ಆಯ್ತು. ಮಹಿಳಾ ಘಟಕವನ್ನು ಮಾಡಿಕೊಡ್ರಿ ನಿಮ್ ಕೈ ಮ್ಯಾಗ ಅಂತಂದ್ರು. ಲಲಿತಾಕರ್ ಅವ್ರದ್ದು ನೋಡಿ ಅವ್ರು ಬಹಳ ಖುಷಿ ಆಯ್ತು ಅವ್ರಿಗೆ. ನೋಡ್ರಿ ಮಹಿಳೆಯವ್ರನ್ನ ನಾವು ಎಲ್ಲ ಕಡೆ ತಿರುಗಾಡಿ ಇದರಷ್ಟು ಆಕ್ಟಿವ್, ಇದರಷ್ಟು ಸಾಮಾಜಿಕ ಜಾಲತಾಣಗಳಿಗೆ ಇರೋದಷ್ಟು ಫೇಮಸ್ ಎಲ್ಲಿ ಇಲ್ಲ. ನೀವ್ ಯಾಕೆ ಒಂದು ಮಹಿಳಾ ಘಟಕವನ್ನು ಮಾಡಬಾರ್ದು ಅಂತಂದು ಅವ್ರು ಒಂದು ಐಡಿಯಾ ಕಟ್ಟೋದ್ರು. ಅದಕ್ಕೆ ಇವತ್ತಿನ ದಿನ ಅವ್ರು ಸಂಘಟನೆ ಮಾಡಕತ್ತೀರಂತಂದ್ರೆ ಅವ್ರ ಕೈ ಬಲಪಡಿಸೋದು ನಮಗ ಒಂದು ಧ್ಯೇಯ. ಅವ್ರು ಯಾವ್ದು ಮಾಡ್ತಾರ ಅಂತಂದ್ರೆ ಒಂದು ಗುರಿ ಇಟ್ಕೊಂಡು ಮಾಡ್ತಾರೆ. ಸುಮ್ಮನೆ ಯಾವ್ದೋ ಕಾಟಾಚಾರಕ್ಕೆ ಯಾವ್ದು ಮಾಡಕ್ ಹೋಗೋದಿಲ್ಲ, ಒಂದು ಗುರಿ ಇಟ್ಕೊಂತಾರ. ಈ ಸಹೋದರಿಯರಿಗೂ ಒಂದು ತಗೊಂಡು ಹೋಗುವಂತ ಟೀಮ್ ಮುಂದಾಳತ್ವ ವಹಿಸಿರಲ್ಲ, ಅದು ನಮ್ಗೆ ಬಹಳ ಖುಷಿ ಆಗ್ತೈತಿ. ಈ ಮುಂದಿನ ದಿನಮಾನದೊಳಗ ಜಿಲ್ಲಾ ಮಹಿಳಾ ಘಟಕ ಮಾಡಿದ್ನಾಗ ಎಲ್ಲರನ್ನ ವಿಶ್ವಾಸಕ್ಕ ಊರಿನೊಳಗೆ ಇರ್ತಕ್ಕಂಥ ಸಹೋದರಿಯರಾಗಿರ್ಬೋದು, ಅಕ್ಕನವರಾಗಿರ್ಬೋದು, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮಹಿಳಾ ಘಟಕನ ಆದಷ್ಟು ಬೇಗ ರಚನೆ ಮಾಡ್ರಿ ಅಂತ ಈ ಸಭೆಯೊಳಗೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತಿನ ದಿನ ಒಳಗ ಸಹೋದರ ಸಹೋದರಿ ಅಂತಂದು ವಾಕ್ಯದೊಳಗ ಭಾಷಣವನ್ನು ಮಾಡಿದಂತ ದಿಟ್ಟ ವ್ಯಕ್ತಿ ಅವರು. ಅವ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಂದಿನ 1 ವರ್ಷ ತನ ಮಾತಾಡಿದ್ರನ್ನ ಅದು ಕಡಿಮೆ. ಹೀಗಾಗಿ ಇಲ್ಲಿ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಹಕಾರ ಭಾರತೀಯ ಟೀಮ್ನವರಿಗೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮ್ಗೆ ಪ್ರಾಬಲ್ಯ ಆಗಿದ್ದು ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಬೆಳವಣಿಗೆ ಆಗೋದ್ರೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಈ ಸಹಕಾರ ಕ್ಷೇತ್ರಕ್ಕೆ ಹೊಸ ಹೆಜ್ಜೆ ಇಡಾಕತಿ. ಹೊಸ ಯೋಜನೆಗಳು ಮತ್ತು ಯೋಚನೆಗಳನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಆ ಒಂದು ಸಹಕಾರ ಭಾರತಿ ಆಚರಿಸ್ತದೆ. ಈ ಸಹಕಾರ ಭಾರತಿಗೆ ಹೊಸ ದಿಕ್ಕನ್ನು ಕೊಟ್ಟವ್ರಂತವ್ರು ಯಾರಾದ್ರೂ ಇದ್ರೆ ಇದು ಲಕ್ಷ್ಮಣರಾವ್ ಇನಾಮದಾರ್ ಅಂತ. ಇವರ ಹೆಸರು ಲಕ್ಷ್ಮಣರಾವ್ ಇನಾಮದಾರ್, ನಮ್ಮ ಫೋಟೋದಲ್ಲಿ ಇರ್ಬೋದು. ಆ ಲಕ್ಷ್ಮಣರಾವ್ ಇನಾಮದಾರ್ ಅವರು ಈ ಸಹಕಾರ ಭಾರತೀಯ ಒಂದು ಸಹಕಾರ ಕ್ಷೇತ್ರಕ್ಕೆ ಹೊಸ ಒಂದು ದಿಕ್ಕನ್ನು ತೋರಿಸಿದರು. ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಬೇರೂರಿದ್ದು, ಆ ಕಡೆ ಎಲ್ಲ ಸಂಘ ಪರಿವಾರ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಕಷ್ಟು ಬಲ ಇದ್ದದಕ್ಕೆ ಅಲ್ಲಿ ಹೆಚ್ಚಿಗೆ ಜಲ್ದಿ ನಮ್ಮ ಆ ಸಹಕಾರ ಕ್ಷೇತ್ರ ಬೆಳವಣಿಗೆ ಆಯಿತು. ಇಲ್ಲಿ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಸಹಿತ ಇಡೀ ದೇಶಾದ್ಯಂತ ಇದಕ್ಕೆ ಒಂದು ಸಂಘಟನೆ. ಆದ್ರೆ ಕರ್ನಾಟಕದ ಒಬ್ಬರು ರಮೇಶ್ ವೈದ್ಯ ಅನ್ನುವ ಕೊಪ್ಪಳದವರು ರಾಷ್ಟ್ರಾಧ್ಯಕ್ಷ ಆಗ್ತಾರೆ. ಅವರು ನಮ್ಮ ಜೊತೆಲಿ ಇದ್ದಾರೆ. ಲಲಿತಾ ವೈಲಿ ಅವರು ಮಾತಾಡ್ತಾರೆ. ಅಧ್ಯಕ್ಷತೆಯಲ್ಲಿ ವಹಿಸಿಕೊಟ್ಟ ನಮಗೆ ಬಸವಣ್ಣರಿಗೆ ಹಾಗೂ ಸಜ್ಜನ್ ಅನ್ನೋರಿಗೆ, ಹಂಗೆ ಅಕ್ಕವರಿಗೆ ಧನ್ಯವಾದಗಳು. ಇವತ್ತು ಸಹಕಾರಿ ಭಾರತ ಇವತ್ತು ಮಾಡ್ತಾ ಇದ್ದಾರೆ. ಇದು 1979 ಜನವರಿ 11 ರಾಷ್ಟ್ರ ಮಟ್ಟದಲ್ಲಿ ನೋಂದಣಿ ಆಗ್ಯದಂತ. ಇದು
700 ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಜಿಲ್ಲಾ ಸಮಿತಿಯನ್ನು ಮಾಡಲಾಗಿದೆ. ಹಾಗಾಗಿ ಇದು ಮಹಿಳೆಯರ ಸಲಕ ನಾವು ಮಾಡಿ ಸಲಕ ನಾವೆಲ್ಲ ಇಲ್ಲಿ ಕುಂತು ಮಾತಾಡೋದು ಅವ್ರು ಮಾಡಿದ ಉದ್ದೇಶದಿಂದ ನಾವೆಲ್ಲ ಇಲ್ಲೆಲ್ಲ ಮುಂದೆ ಬರಕತ್ತೀವಿ. ಹಂಗೆ ಏನೇನ್ ಇರ್ತಾವ ಎಲ್ಲ ನಾವು ಹೇಳ್ಕೊಡ್ರಿ, ನಾವೆಲ್ಲ ಮಾಡ್ತೀವಿ. ಏನೇ ನಮಗಂತೂ ಗೊತ್ತಾಗಲ್ಲ, ಈಗ ಹೊರಗೆ ಬಂದು ಸ್ವಲ್ಪ ನೀವ್ ಏನೇನಂತ ನಮ್ಗೆಲ್ಲ ಹೇಳ್ಕೊಟ್ರ ನಾವೆಲ್ಲ ಮುಂದುವರಿತೀವಿ. ನಿಮ್ ಸಹಕಾರದಿಂದ ನಾವು ಸಹಕಾರ ಆಗಿ ಮಾಡೋದಂತೆ ಹೇಳ್ತಾರೆ. ಧನ್ಯವಾದಗಳು ಹೇಳ್ತಾ ಬೆಳೆಗಾರರ ಸಹಕಾರ ಸಂಘ ಇರ್ಬೋದು, ಆ ಕಡೆ ಮೀನು ಬೆಳೆಗಾರರ ಸಹಕಾರ ಸಂಘ ಇದೆ, ಅಡಿಕೆ ಬೆಳೆಗಾರರ ಸಹಕಾರ ಸಂಘ ಇದೆ. ಈ ತರ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಅವಕಾಶಗಳಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಸಹಕಾರ ಕ್ಷೇತ್ರ. ಆದ್ರ ಯಾವುದೇ ಸಹಕಾರ ಕ್ಷೇತ್ರಕ್ಕ ನಾವ್ ಎಷ್ಟು ಸಮಯ ಕೊಡ್ತೀವಿ, ನಾವೆಷ್ಟು ಅದಕ್ಕೆ ಶ್ರಮ ವಹಿಸ್ತೀವಿ, ಆ ಶ್ರಮ ವಹಿಸಿದಾಗ ಮಾತ್ರ ನಮಗೆ ಅದು ಪ್ರತಿಫಲ ಸಿಗ್ತದೆ. ಅದಕ್ಕೋಸ್ಕರ ಇವಾಗ ಹೊಸ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮ ಉದ್ಯೋಗದಲ್ಲಿ ಇದ್ದುಕೊಂಡು ಕೂಡ ಸಹಕಾರ ಕ್ಷೇತ್ರ ಬೆಳವಣಿಗೆಗೆ ನಾವೆಲ್ಲ ಕಾರಣಭೂತರಾಗಬೇಕು ಅಂತ ತಮ್ಮಲ್ಲಿ ಕೇಳ್ತೇನೆ. ಯಾಕಂದ್ರೆ ಸಹಕಾರ ಕ್ಷೇತ್ರ ಇಡೀ ದೇಶದಲ್ಲಿ ಈ ಸಹಕಾರ ಕ್ಷೇತ್ರಕ್ಕೆ ಒಂದು ಮಂತ್ರಿ ಮಂಡಲ ಆಗಿದ್ದು ಇತ್ತೀಚಿನ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ದಾರೆ. ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಮೊದಲು ಮಂತ್ರಿ ಮಂಡಲ ಇದ್ದಿದ್ದಿಲ್ಲ, ಈಗ ಕೇಂದ್ರದಲ್ಲಿ ಒಂದು ಮಂತ್ರಿ ಮಂಡಲ ಸಹಕಾರ ಕ್ಷೇತ್ರಕ್ಕಾಗಿನೇ ಮೀಸಲಾಗಿದೆ. ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿ ಮುನ್ನಡೆಸ್ತಾ ಇದೆ. ಈಗಾಗಲೇ ಕೇಳಿರ್ಬಹುದು, ನಮ್ಮ ಹುಣಸಗಿ ಇರ್ಬೋದು, ಬೈಲ್ಕುಂಟಿ ಇರ್ಬೋದು, ಈ ತರ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಇಲ್ಲಿವರೆಗೂ ಯಾವುದೇ ನಮ್ಮ ಸೊಸೈಟಿ ಬ್ಯಾಂಕ್ ಅಂತೀವಿ, ಸೊಸೈಟಿಯಲ್ಲಿ ಕೇವಲ ಮ್ಯಾನ್ಯುವಲ್ ಇತ್ತು. ಇತ್ತೀಚೆಗೆ 5-6 ತಿಂಗಳಿಂದ ಅಲ್ಲಿ ಕಂಪ್ಯೂಟರ್ಗಳನ್ನು ಅಳವಡಿಸಬೇಕು. ಯಾಕಂತಂದ್ರೆ ಕಂಪ್ಯೂಟರ್ ಅಳವಡಿಸಿದಾಗ ಮಾತ್ರ ವ್ಯವಹಾರ ಪಾರದರ್ಶಕವಾಗಿರ್ತದೆ ಅನ್ನೋ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರದ ಒಂದು ಆತ್ಮವಿಶ್ವಾಸದಿಂದ ಕೇಂದ್ರ ಸರ್ಕಾರದ ಒಂದು ಯೋಚನೆಯಂತೆ ಎಲ್ಲಾ ಸಹಕಾರ ಸಂಘ ಕ್ಷೇತ್ರಗಳನ್ನು ಬಲಪಡಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಯಾಕಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳಿಗಿಂತ ಅತಿ ಕಡಿಮೆ ಮತ್ತು ಅತಿ ಬಡವರಿಗೆ ತಲುಪುವಂತ ಯಾವ್ದಾದ್ರು ಇದ್ರೆ ಅದು ಸಹಕಾರ ಕ್ಷೇತ್ರ ಅನ್ನುವ ಮನಗಂಡು ಆ ಸಹಕಾರ ಕ್ಷೇತ್ರಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಒಂದು ಹಳ್ಳಿಗಳಲ್ಲೂ ವಿಸ್ತರಿಸುವ ಯೋಜನೆಯನ್ನ ಮುಂದಿನ ದಿನಮಾನಗಳಲ್ಲಿ ಸಹಕಾರ ಕ್ಷೇತ್ರವನ್ನು ಕೊಂಡೊಯ್ಯುವ ಹುನ್ನಾರ ಕೇಂದ್ರ ಸರ್ಕಾರದದು. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಸವರಾಜ ಅಣ್ಣವರು ಎಲ್ಲ ಮಹಿಳೆಯರು ಇಲ್ಲಿವರೆಗೂ ನಾವು ಮನೆಯಲ್ಲೇ ಇರ್ತಿದ್ವಿ. ಈಗೆಲ್ಲ ಹೆಣ್ಮಕ್ಳು ಮುಂದೆ ಬರ್ಬೇಕು, ಒಂದು ಏಳಿಗೆ ಆಗ್ಬೇಕು, ಒಂದು ಬೆಳವಣಿಗೆ ಮಾಡ್ಬೇಕು ಅಂತ ಬಸವರಾಜ ಅಣ್ಣವ್ರಿಂದ ಎಲ್ಲ ನಾವು ಮುಂದೆ ಬರ್ಲಿಕ್ಕತ್ತೀವಿ. ಅವ್ರಿಗೆ ಧನ್ಯವಾದ. ಆಯ್ಕೆ ಮಾಡಿಕೊಂಡು ನಮ್ಮ ಈ ಸ್ಥಾನದಲ್ಲಿ ತಂದಂತ ಅಣ್ಣನವರು ಎಲ್ಲರೂ ತುಂಬಾ ಧನ್ಯವಾದಗಳು. ಫಸ್ಟಿಗೆ ಇವತ್ತ 1979 ಜನವರಿ 11ರಲ್ಲಿ ರಾಷ್ಟ್ರ ಮಟ್ಟದ ನೋಂದಣಿಗೊಂಡ ಸಹಕಾರ ಭಾರತಿ ನಿನ್ನೆ ಆಗ್ಬೇಕಾಗಿತ್ತು. ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಅದನ್ನ ದೇಶದ ಸಹಕಾರಿ ರಂಗಕ್ಕೆ ಹೊಸ ದಿಕ್ಕನ್ನು ನೀಡುವ ಮಹತ್ತರ ಉದ್ದೇಶದಿಂದ ಬಿನ್ ಸಂಸ್ಕಾರ ನಹಿ ಸಾಕಾರ ಬಿನ್ ಸಹಕಾರ ನಹಿ ಉದ್ಧಾರ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ 1978 ಸೆಪ್ಟೆಂಬರ್ 15 ಅನಂತ ಚತುರ್ದಶಿಯ ಶುಭ ದಿನದಂದು ಸಹಕಾರ ಭಾರತಿ ಸಹಕಾರಿ ಕ್ಷೇತ್ರದ ಏಕೈಕ ಸಹಕಾರೇತರ ರಾಜಕೀಯ ರಹಿತ ಸ್ವಯಂ ಸೇವಾ ರಾಷ್ಟ್ರೀಯ ಸಂಘಟನೆಯಾಗಿ ಜನ್ಮ ತಾಳಿತು. ನಮ್ಮ ಕರ್ನಾಟಕಕ್ಕೆ ಸಹಕಾರ ಭಾರತಿಯು ಪ್ರವೇಶ ಮಾಡಿದ ದಿನ ಅಂದ್ರೆ ಅಲ್ಲಿಂದ ಒಂದು 10 ವರ್ಷ ಲೇಟ್ ಆಗಿ ಅಷ್ಟೇ. 1989ರಲ್ಲಿ ನಮ್ಮ ಕರ್ನಾಟಕಕ್ಕೆ ಇದು ಹೆಜ್ಜೆ ಇಟ್ಟಿತ್ತು. ಅದರ ಹಂತವಾಗಿ ವಿಸ್ತರಿಸಲ್ಪಟ್ಟು ಪ್ರಸ್ತುತ ರಾಜ್ಯದ 32 ಜಿಲ್ಲೆ ಮತ್ತು 3 ಮಹಾನಗರ ಪಾಲಿಕೆಯಲ್ಲಿ ಮತ್ತು ಸುಮಾರು 195 ತಾಲೂಕುಗಳಲ್ಲಿ ಸಕ್ರಿಯವಾದ ಜಿಲ್ಲೆ ಮಹಾನಗರ ಮತ್ತು ತಾಲೂಕು ಸಮಿತಿಗಳ ಮೂಲಕ ಸಕ್ರಿಯವಾದ ಸಂಘಟನಾತ್ಮಕ ಚಟುವಟಿಕೆಗಳ ಜೊತೆಗೆ ಸಮಾಜಕ್ಕೆ ಬಹಳಷ್ಟು ಸೇವೆಯನ್ನು ಕೊಡಲು ಸಾಧ್ಯವಾಗಿರೋದನ್ನು ಗುರುತಿಸಲಾಯಿತು. ಮತ್ತೆ ನೀವು ಇಷ್ಟೆಲ್ಲ ಸುಮ್ಮನೆ ಎಲ್ಲ ಹೇಳಿದ್ದಾರೆ, ಸಣ್ಣದಾಗಿ ನಾವು ಅಷ್ಟೇ ಇದು ಮಾಡಿದೀವಿ. ಏನನ್ನ ಅಧ್ಯಕ್ಷತೆ ವಹಿಸಿದಂತ ಅಕ್ಕನವರಾದಂಥ ಲಲಿತಾ ನೀಲಕಂಠ ವೈಲಿ ಅವರೇ ಮತ್ತು ಸಹೋದರಿಯರಾದಂಥ ವಿಜಯಲಕ್ಷ್ಮಿ ದೇಸಾಯಿ ಅಕ್ಕನವರೇ ಮತ್ತು ಪದ್ಮಾವತಿ ಕುಲಕರ್ಣಿ ಅಕ್ಕನವರೇ ಆದಂಥ ಆತ್ಮೀಯ ಬಸವರಾಜ್ ಮೇಲಿಮನಿಯವರೇ ಹಾಗೂ ಕಮಲಾಕ್ಷಿ ಅಕ್ಕನವರೇ, ಅಕ್ಕನವರೇ ಮತ್ತು ಗೌಡರೇ ಎಲ್ಲ ಅವರವರೊಂದಿಗೆ ಎಲ್ಲ ಈ ಸಭೆಯಲ್ಲಿ ಪಾಲ್ಗೊಂಡಂಥ ಮುಖಂಡರು ಮತ್ತು ಸ್ಪೆಷಲ್ ಆಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಏನು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಎಲ್ಲಷ್ಟು
ನಾನು ಹೇಳೋದು ಅವಶ್ಯಕತೆ ಇಲ್ಲ. ಜನವರಿ 11, 1979 ಇಸ್ವಿ ಸಂಸ್ಥಾಪನಾ ದಿನಾಚರಣೆಯನ್ನು ಲಕ್ಷ್ಮಣರಾವ್ ಇನಾಮದಾರ್ ಅನ್ನೋರು ಒಂದು ಸಭೆಯಲ್ಲಿ, ಸಣ್ಣದಾದಂಥ ಸಭೆಯಲ್ಲಿ ಅವತ್ತಿನ ದಿನ ಸ್ಥಾಪನೆ ಮಾಡಿದ್ರು. ಅವ್ರು ಹೆಂಗ ಸ್ಥಾಪನೆ ಮಾಡ್ಯಾರ ಅದೇ ರೀತಿ ಹುಣಸಿಗೆ ಒಳಗೆ ಬಸವರಾಜ್ ಮೇಲಿನ ಮನೆಯವರು ಸಣ್ಣ ಸಭೆಯೊಳಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇಲ್ಲಿ ಹುಣಸಿಗೆ ಒಳಗೆ ಸ್ಥಾಪನೆ ಆಗಕಟ್ಟಿದ್ದೇನೆ ಈಗ 1 ತಿಂಗಳು 2 ತಿಂಗಳು ಆಯ್ತು ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಅಲ್ಲಿ ಏನು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪನೆ ಆಗಿದ್ದದು ಜನವರಿ 11, 1979 ಇಸ್ವಿ ಒಳಗೆ. ಇವರು ಹುಟ್ಟಿದ್ರು ಅದೇ 1 ವರ್ಷ ಮಗು ಇರ್ಬೋದು. ಅದೇ ರೀತಿ ಈಗ ಈ ಕರ್ನಾಟಕದೊಳಗೆ, ಹೈದರಾಬಾದ್ ಕರ್ನಾಟಕದಾಗ ಅಂದ್ರೆ ಯಾದಗಿರಿ ಜಿಲ್ಲೆ ಒಳಗೆ ಸಹಕಾರ ಭಾರತಿ ಅಂತಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ. ಅದ್ರೊಳಗೆ ನನಗೂ ಗೊತ್ತಿದ್ದಿಲ್ಲ ಸಹಕಾರ ಭಾರತಿ ಅಂದ್ರೆ ಏನಂತ. ಬಸವರಾಜ್ ಅವರು ಹುಬ್ಬಳ್ಳಿ, ಅನಂತರ ಮುರುಡೇಶ್ವರ, ಪಂಜಾಬ್ 3 ಕಡೆ ಪೂರ್ವಭಾವಿ ಸಭೆ ಒಳಗೆ ಪಾಲ್ಗೊಂಡಿದ್ರು. ಅವರು ಪೂರ್ವಭಾವಿ ಸಭೆ ಅಲ್ಲ, ಅದು ರಾಷ್ಟ್ರೀಯ ಅಧಿವೇಶನದೊಳಗೆ ಪಾಲ್ಗೊಂಡು ಅಲ್ಲಿ ಕೇಳಿ ಅಲ್ಲೇ ಬಿಟ್ಟಿದ್ರಪ್ಪ ಅಂತಂದ್ರ ಇವತ್ತಿನ ದಿನ ಇದು ಆಚರಣೆ ಆಗ್ತಿದ್ದಿಲ್ಲ. 3 ಕಡೆನೂ ಹೋಗಿ ಯಾವ ರೀತಿ ಅದು ಸಹಕಾರ ಭಾರತಿ ಅಂತಂದ್ರೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಸಂಘಟನೆ ಮಾಡ್ಬೇಕು, ಅದ್ರಲ್ಲಿಂದ ಏನೇನು ಪ್ರೋತ್ಸಾಹ ಮಾಡ್ಬೇಕು ಅಂತಂದು ಅದನ್ನೆಲ್ಲವಷ್ಟನ್ನು ತಗೊಂಡು ಬಂದು ಮಾಹಿತಿನ ಸಂಗ್ರಹಿಸ್ಕೊಂಡು ಬಂದು ಯಾದಗಿರಿ ಜಿಲ್ಲೆಯೊಳಗ ಒಂದು ಸಹಕಾರ ಭಾರತಿ ಟೀಮ್ ರೆಡಿ ಮಾಡೋದಂತಂದ್ರೆ ಸುಲಭವಾದ ಮಾತಲ್ಲ. 4 ಮಂದಿನ ಕಳ್ಸೋ ಸುಲಭವಾದ ಮಾತೇ. ಈ ಸಹಕಾರ ಭಾರತಿ ಉದ್ದೇಶ ಕೈಗಾರಿಕೆಯಾಗ್ಲಿ, ಒಂದು ಸಣ್ಣ ಗೃಹ ಕೈಗಾರಿಕೆಗಳಾಗಲಿ, ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರಿಗೂ ಕೂಡ ಸ್ವಾವಲಂಬಿ ಜೀವನ ನಡೆಸಲು ಸಣ್ಣ ಸಣ್ಣ ಸಹಕಾರ ಸಂಘಗಳನ್ನು ಕಟ್ಟಲು ಮತ್ತು ಸ್ತ್ರೀ ಶಕ್ತಿ ಅಂತ ಯೋಜನೆಗಳನ್ನು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದ್ರಿಂದ ಅದರ ಸದುಪಯೋಗ ಪ್ರತಿಯೊಬ್ಬರು ಮಾಡ್ಕೋಬೇಕಾಗಿ ಈ ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಇಷ್ಟು ವೇಳೆ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ಸಹಕಾರ ಭಾರತಿ ಉದ್ದೇಶ ಕೈಗಾರಿಕೆಯಾಗ್ಲಿ, ಒಂದು ಸಣ್ಣ ಗೃಹ ಕೈಗಾರಿಕೆಗಳಾಗಲಿ, ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರಿಗೂ ಕೂಡ ಸ್ವಾವಲಂಬಿ ಜೀವನ ನಡೆಸಲು ಸಣ್ಣ ಸಣ್ಣ ಸಹಕಾರ ಸಂಘಗಳನ್ನು ಕಟ್ಟಲು ಮತ್ತು ಸ್ತ್ರೀ ಶಕ್ತಿ ಅಂತ ಯೋಜನೆಗಳನ್ನು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದ್ರಿಂದ ಅದರ ಸದುಪಯೋಗ ಪ್ರತಿಯೊಬ್ಬರು ಮಾಡ್ಕೋಬೇಕಾಗಿ ಈ ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಇಷ್ಟು ವೇಳೆ ನಾನು 2 ಮಾತುಗಳನ್ನು ಮುಗಿಸ್ತೇನೆ.